ನಾವೆಲ್ಲ ಏನಕ್ಕೆ ಸಿನಿಮಾಗೆ ಹೋದಾಗ ಇಂಟರ್ವಲ್ ಟೈಮಲ್ಲೇ ಹೋಗಿ ಸ್ನ್ಯಾಕ್ಸ್ನ ತೊಗೊಂಡು ಬರ್ತೀವಿ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಮಿನಿ ವ್ಲಾಗ್. ಇವತ್ತಿನ ಬೆಳಗಿನ ಪಯಣ ಸೀದಾ ಅಡುಗೆ ಮನೆ ಕಡೆಗೆ. ಫಸ್ಟು ಹಾಲು ಕಾಫಿ ಅಂತ ಮಾಡಿಕೊಂಡು ಹಾಗೆ ಇವತ್ತು ತಿಂಡಿಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಹಿಟ್ಟನ್ನ ಕಲಸಿಟ್ಟಿದ್ದೆ ನೆನ್ಕೊಳ್ಳಿ ಅಂತ. ಇನ್ನು ಹೊರಗಡೆ ಎಲ್ಲ ರೋಟಿ ಮಾಡೋರು ಈ ಥರ ಮಾಡ್ತಾ ಇರ್ತಾರಲ್ಲ ಫ್ಲಿಪ್ಪು, ಅದಕ್ಕೆ ಇವತ್ತು ನಾನು ಟ್ರೈ ಮಾಡೋಣ ಅಂತ ಮಾಡಿದೆ. ಆದರೆ ಪರ್ಫೆಕ್ಟ್ ರೋಟಿ ಶೇಪ್ ಬರಲಿಲ್ಲ, ಅದು ಒಂಥರ ಶೇಪ್ ಆಯಿತು. ಇನ್ನು ಹಾಗೆ ಜೊತೆಗೆ ಅಡುಗೆನೂ ಮಾಡ್ಕೊಳ್ಳೋಣ ಅಂತ ಇನ್ನೊಂದು ಕಡೆ ಸಾಂಬಾರು ಕೂಗಕ್ಕಿಟ್ಟು ಚಪಾತಿ ಎಲ್ಲ ಬೇಯಿಸ್ಕೊಂಡು ಹಾಗೆ ನಾನು ನಮ್ಮ ಮನೆಯವ್ರಿಬ್ರು ತಿಂಡಿ ತಿನ್ಕೊಂಡು ಅವ್ರ ಕೆಲ್ಸಕ್ಕೆ ಹೊಟ್ರು. ಅದೇ ಸ್ಪೀಡಲ್ಲಿ ಹಾಗೆ ಮಧ್ಯಾಹ್ನ ಆಯಿತು ಅಂತ ಊಟಕ್ಕೂ ಬಂದರು. ಬರೀ ರೈಸೇ ಸಾಂಬಾರು ಆಗುತ್ತೆ ಅಂತ ಸೈಡಿಗೆ ಇರಲಿ ಅಂತ 2 ಆಮ್ಲೆಟ್ ಹಾಕೊಂಡೆ. ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಆ ಕಡೆ ಈ ಕಡೆ ಅಂತ ನೋಡೋದ್ರೊಳಗಡೆ ಆಗ್ಲೇ ಸಂಜೆ ಆಗೋಯ್ತು. ಸಂಜೆಯಿಂದ ಫ್ರೆಶ್ ಅಪ್ ಆಗಿ ನಾನು ನಮ್ಮ ಮನೆಯವ್ರಿಬ್ರು ರೆಡಿಯಾಗಿ ಇವತ್ತು ಮೂವಿಗೆ ಹೋಗಿ ಬರೋಣ ಅಂತ ಹೊರಟ್ವಿ. ಇನ್ನು ನೆನ್ನೆನೆ ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ರು. ಮಧ್ಯ ಏನೋ ಕೆಲಸ ಬಂದಿದ್ದಕ್ಕೆ ನೆನ್ನೆ ಆಗ್ಲಿಲ್ಲ ಅಂತ ಇವತ್ತು ಕರ್ಕೊಂಡು ಹೋಗ್ತಾ ಇದ್ರು. ಇನ್ನು ತುಂಬಾ ದಿನ ಆಗೋಗಿತ್ತು ಥಿಯೇಟ್ರಿಗೆ ಹೋಗಿ ಮೂವಿ ನೋಡಿ. ಇನ್ನು ನಮ್ಮ ಮನೆಯವ್ರನ್ನಂತೂ ಕೇಳಲೇ ಬಿಡಿ. ಮೊದಲಾದ್ರೂ ಅಷ್ಟು ಇಷ್ಟು ಅಂತ ಮೂವಿ ಕರ್ಕೊಂಡು ಹೋಗ್ತಾ ಇದ್ರು. ಇವಾಗಂತೂ ನಾನು ಕಾಲೇಜಿಗೆ ಜಾಯಿನ್ ಆದ್ಮೇಲೆ ಅದು ಕಡಿಮೆ ಆಗೋಗ್ಬಿಟ್ಟಿತ್ತು. ಇನ್ನು ನಾವು ಹೋಗೋದ್ರೊಳಗಡೆ ಆಲ್ರೆಡಿ ಮೂವಿ ಕೂಡ ಶುರು ಆಗೋಗಿತ್ತು. ಜೊತೆಗೆ ನನಗೊಂದು ಡೌಟ್ ಇದ್ದೆ, ಏನಕ್ಕೆ ನಾವೆಲ್ಲ ಇಂಟರ್ವಲ್ ಟೈಮಲ್ಲೇ ಹೋಗಿ ಸ್ನ್ಯಾಕ್ಸ್ ತೊಗೊಂಡು ಬರ್ತೀವಿ, ಹಾಗೇನೆ ಮನೇಲೇ ಮೂವಿ ನೋಡಬೇಕಾದ್ರೆ ಸ್ನ್ಯಾಕ್ಸ್ ಬೇಕು ಅಂತ ಡಿಮ್ಯಾಂಡ್ ಮಾಡಲ್ಲ. ಅದೇ ಥಿಯೇಟ್ರಿಗೆ ಹೋಗಿ ಮೂವಿ ನೋಡ್ತಾ ಇದ್ದೀವಿ ಅಂದರೆ ಸ್ನ್ಯಾಕ್ಸ್ ಬೇಕೇ ಬೇಕು ಅಂತ ಡಿಮ್ಯಾಂಡ್ ಮಾಡ್ತೀವಿ. ಏನಕ್ಕೆ? ಈ ಪ್ರಶ್ನೆಗೆ ಏನಾದರೂ ಉತ್ತರ ನಿಮಗೆ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ. ಇನ್ನು ಇಂಟರ್ವಲ್ ಟೈಮಲ್ಲಂತೂ ಅದೆಷ್ಟು ಅಡ್ವರ್ಟೈಸ್ಮೆಂಟ್ ಕೊಟ್ಟರೋ ಗೊತ್ತಿಲ್ಲಪ್ಪ. ಅಡ್ವರ್ಟೈಸ್ಮೆಂಟ್ ಇವಾಗ ಮುಗಿಯುತ್ತೆ ಅಂತ ನೋಡಿ ಕೊನೆಗೂ ಬಂತು ಫಿಲಮ್ಮು. ಜೊತೆಗೆ ನಮ್ಮ ಕನ್ನಡದ ಆ್ಯಕ್ಟರ್ಸ್ ನೋಡಂತೂ ತುಂಬ ಖುಷಿ ಆಯಿತು. ಉಪೇಂದ್ರ ಸರ್ ಎಂಟ್ರಿ ಮಾತ್ರ ಚಿಂದಿ ಇತ್ತು. ಕೇಳಿಸ್ಕೊಂಡ್ರಲ್ಲ ವಿಜಿಲ್ ಸೌಂಡು. ಓವರ್ ಆಲ್ ಮೂವಿ ಚೆನ್ನಾಗಿತ್ತು, ಎಲ್ಲೂ ಏನು ಬೋರ್ ಅನ್ನಿಸ್ಲಿಲ್ಲ. ಬಟ್ ನಿದ್ದೆ ಬರ್ತಾಯಿತ್ತು ನೈಟ್ ಟೈಮ್ ಹೋಗಿದ್ದಕ್ಕೆ. ಇನ್ನು ಮೂವಿ ನೋಡಿಕೊಂಡು ಹಾಗೆ ಟೌನ್ ಒಳಗಡೆ ಒಂದು ರೌಂಡ್ ಹಾಕ್ಕೊಂಡು ಮನೆ ಕಡೆ ಬಂದ್ವಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳೋದು ಮರಿಬೇಡಿ.